ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ನಮ್ಮೊಬ್ರು ಫ್ರೆಂಡ್ ಕೇಳಿದ್ರಲ್ಲ ಖಾರ ಬಂದ್ ಮಾಡೋದು ಹೆಂಗಂತ, ಬರ್ರಿ ಇವತ್ತು ತೋರಿಸ್ಕೊಳ್ಳಿಗತ್ತೇನಿ. ಮುಹೂರ್ತ ಇವತ್ತು ಬಂತ್ ನೋಡ್ರಿ. ಅದಕ್ಕ ಬಹಳ ಚಲೋ ಆಗಿದ್ದು ರೀ, ಸ್ಪಾಂಜಿ ಆಗಿತ್ತ, ಆಮೇಲೆ 1-3 ಪಟ್ಟು ಉಬ್ಬಿತ್ತು, ಆಮೇಲೆ ಕೈ ಒಳಗು ನೋಡ್ರಿ ಹೆಂಗ ನಾನು ನಿಮ್ಗ ಸ್ಪಾಂಜಿ ಆಗ್ಯದಂತ ತೋರಿಸ್ಲಿಗತ್ತೇನಿ. ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ಹೆಂಗ್ ಆಗ್ಯದ ಬಿಸಿ ಬಿಸಿ ಇದ್ದಾಗ ಇದನ್ನ ಕಟ್ ಮಾಡ್ಲಿಗತ್ತೇನಿ. ಅಷ್ಟ್ರಾಗೆ ನೋಡ್ರಿ ಬಂದು ಒಂಚೂರು ಖಾಲಿ ಆಗ್ಬಿಡ್ತದ ಈಗ. ಸೊ ಈ ವಿಡಿಯೋ ಹೆಂಗ್ ಅನಿಸ್ತದ ಅಂತ ಹೇಳಿ ನೀವು ನೋಡ್ರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಆಲ್ ಪ್ರೆಸ್ ಮಾಡಿದ್ರೆ ನಿಮ್ಗ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕತ್ತಿರಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಈಗ ಟೀ ಕಾಫಿ ಇದು ಕುಡಿಯೋ ಮುಂದ ಈ ರೀತಿ ಒಂದ್ ಬಂದ್ ತಿಂದ್ಬಿಟ್ರ ಮಸ್ತ್ ಇರ್ತದ್ರಿ. ಮನಿ ಒಳಗೆ ಮಾಡಿದ್ದದ ಏನೇನ್ ಹಾಕಿರ್ತೀವಿ ಇಂಗ್ರೀಡಿಯೆಂಟ್ಸ್ ಅಂತೂ ನಮಗೂ ಗೊತ್ತಿರ್ತದ, ಆಮೇಲೆ ಟೇಸ್ಟಿ ಕೂಡ ಆಗಿರ್ತದ. ಸೊ ಈಗ ಮೊದ್ಲು ಫಸ್ಟ್ ಪ್ಯಾನ್ ಕಾಯ್ಲಿಕ್ಕೆ ಇಡೋಣಂತ. ಅದ್ರೊಳಗೆ 1 ಸ್ಪೂನ್ ಎಣ್ಣೆ ಹಾಕೋಣ, ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕೋಣ, ಆಮೇಲೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ ತಗೊಂಡೇನಿ. ಹಸಿ ಮೆಣಸಿನ್ಕಾಯಿ ಏನದಲ್ಲ 7-8 ತಗೊಂಡೇನಿ. ಆಮೇಲೆ ಕರಿಬೇವು, ಕೊತ್ತಂಬರಿ ಒಂದೊಂದ್ ಮುಷ್ಟಿ ಅಷ್ಟು ಹಾಕೋಣಂತ. ಉಳ್ಳಾಗಡ್ಡಿ 2 ಹೆಚ್ಚಕೊಂಡಿದ್ದೀನಿ, ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರ್ಬೇಕು. ಈಗ ಅದ ಫಸ್ಟ್ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಕಿದೆ, ಕರಿಬೇವು ಹಾಕಿದೆ, ಆಮೇಲೆ ಅರಿಶಿನ ಹಾಕಿ ಒಂದ್ ಸ್ವಲ್ಪ ಕೈ ಆಡ್ಸ್ಕೊಂಡ್ಬಿಡೋಣಂತ. ಸಣ್ಣ ಉರಿ ಒಳಗಿಟ್ಟೆ ಮಾಡ್ಲಿಗತ್ತೀನಿ. ಆಮೇಲೆ ಈಗ ಉಳ್ಳಾಗಡ್ಡಿ ಏನದಲ್ಲ ಅದನ್ನ ಒಂಚೂರು ತಾಳ್ಸ್ಕೊಳ್ಳೋಣಂತ. ಭಾಳ ಬೇಡ ರೀ, ಫುಲ್ ಕಲರ್ ಚೇಂಜ್ ಆಗ್ಬೇಕು ಹಂಗೇನಿಲ್ಲ, ಒಂದ್ ಸ್ವಲ್ಪ ಬಿಸಿ ಆಗ್ಬೇಕಷ್ಟೇ ಅದು ಉಳ್ಳಾಗಡ್ಡಿ. ಈಗ ನೋಡ್ರಿ ಚಂದಾಗಿ ಇದನ್ನ ತಾಳಿಸ್ಕೊಂಡ್ಬಿಡೋಣಂತ. ಇದಕ್ ನಾನು ಕಲೋಂಜಿ ಹಾಕ್ಲಿಗತ್ತೇನಿ, ಅಂದ್ರೆ ಟೇಸ್ಟ್ ಸೂಪರ್ ಕೊಡ್ತದಂತ. ಕಲೋಂಜಿ ಹಾಕಿ ಆಫ್ ಮಾಡಿಬಿಟ್ಟೆ. ಆಫ್ ಮಾಡಿ ಕೊತ್ತಂಬರಿ ಹಾಕ್ಲಿಗತ್ತೇನಿ. ಕೊತ್ತಂಬರಿನೂ ಇನ್ ಬೇಯ್ಬೇಕಂತ ಇಲ್ಲ. ಈಗ ಒಂದ್ ಬುಟ್ಟಿ ತಗೊಂಡಿನಿ, ಅದ್ರ ಒಳಗ 3 ಕಪ್ ಅಷ್ಟು ಮೈದಾ ತಗೊಂಡೇನ್ರಿ. ಮೈದಾ ಒಳಗೆ ಮಾಡೇನಿದ್ದೇನೆ, ಪ್ರಾಪರ್ ಆಗಿ ನಿಮಗ ತೋರಿಸ್ಬೇಕಂತ. ಸೊ 3 ಕಪ್ ಮೈದಾ ತಗೊಂಡೇನಿ. ಕಪ್ಪಿಂದ ಅಳತಿದೊಂದು ಸೆಟ್ ಸಿಗ್ತದ್ರಿ, ಅದನ್ನ ನಾವು ತಗೊಂಡ್ಬಿಡ್ಬೇಕು. ಬೇಕ್ ಮಾಡ್ಲಿಕ್ಕೆ ಸೂಪರ್ ಆಗಿರ್ತದ. ಅದ್ರೊಳಗ ಮೇಲಿಂದ ಫುಲ್ ದೊಡ್ಡ ಕಪ್ಲೆ ಮೈದಾ ತಗೊಂಡೆ. ಸಣ್ಣ ಸ್ಪೂನ್ ಅದಲ್ರಿ ಲಾಸ್ಟ್ ಇದು ಒಳಗನಿದದ, ಅದ್ರೊಳಗ 2 ಸ್ಪೂನ್ ಅಷ್ಟು ಈಸ್ಟ್ ಹಾಕೀನಿ, 1 ಸ್ಪೂನ್ ಸಕ್ರಿ ಪುಡಿ, 1 ಸ್ಪೂನ್ ಉಪ್ಪು ಹಾಕೀನಿ. ಫಸ್ಟ್ ಇದನ್ನೆಷ್ಟು ಚಂದಾಗಿ ಕಲ್ಸ್ಕೊಂಡ್ಬಿಡೋಣಂತ್ರಿ. ಯಾಕಂದ್ರ ಸಕ್ರಿ ಪುಡಿದು ಗಂಟೆ ಇರ್ತದ, ಆಮೇಲೆ ಈಸ್ಟ್ ಎಲ್ಲಾ ಕಡೆ ಸೇರ್ಕೋಬೇಕಲ್ಲ ಹಿಟ್ಟೊಳಗ, ಅದಕ್ಕ. ಆಮೇಲೆ 1 ಸ್ಪೂನ್ ಮೇಲೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಲಿಕತ್ತೀನಿ. ಹೆಂಗಿರ್ತದಂದ್ರಿ 1 ಕಪ್ ಹಿಟ್ಟಿಗೆ 1 ಸ್ಪೂನ್ ಅಳತೆ ಎಣ್ಣೆದು ಇರ್ತದ. ಆದ್ರ ಬರ್ತಾ ಬರ್ತಾ ಎಣ್ಣೆ ಹಾಕ್ಬೇಕಾಗ್ತದಲ್ಲ, ಹಂಗಾಗಿ ಈಗ ಸದ್ಯಕ್ಕ 1 ಸ್ಪೂನ್ ಹಾಕಿನಿ. ನೀರಿನ ಅಳತೆ ಹೆಂಗಂದ್ರ, ಈಗ ಮೈದಾ ಹಿಟ್ಟು ಕಲಸ್ಲಿಕತ್ತೇನಲ್ಲ ಅದಕ್ಕ 1 ಕಪ್ ಮೇಲೆ ಸ್ವಲ್ಪನೇ ನೀರ್ ಬೇಕಾತ. ಇದೇ ನೀವು ಗೋಧಿ ಹಿಟ್ಟು ತಗೊಂಡಿದ್ರ 1 ಕಪ್ಪಿಗೆ ಅರ್ಧ ಕಪ್ ಅಷ್ಟು ನೀರ್ ಬೇಕಾ, ಇದು 1/4 ಕಪ್ ಅಷ್ಟು ನೀರ್ ಬೇಕಾಗ್ತದ. ಆ ಅಳತೆ ಮೇಲೆ. ಅದ್ರ ಮೇಲೂ ಗೊತ್ತಾಗ್ಲಿಲ್ಲ ಅಂದ್ರ ನೋಡ್ರಿ ಚಪಾತಿ ಹಿಟ್ಟಿನ ಹದಕ್ಕ ಕಲಸ್ಬೇಕಾಗ್ತದ. ಕಲಸಿ ನಾದಬೇಕ್ರಿ. ನಾದೋದ್ ಮಾತ್ರ ಇಂಪಾರ್ಟೆಂಟ್ ರೀ. ಈಗ ಕೆಲವೊಂದ್ ಅಡಿಗೆಗೆ ಏನಿರ್ತದಲ್ಲ ಅದರದ್ದೇ ಪ್ರೊಸೀಜರ್ ಮಾಡ್ಬೇಕಾಗ್ತದ, ಇಲ್ಲ ಅಂದ್ರ ಅದು ಟೇಸ್ಟಿ ಆಗಂಗಿಲ್ಲ. ಹಂಗೆ ಈ ಬ್ರೆಡ್ಡು, ಬನ್ನು ಇವೆಲ್ಲಾ ಮಾಡ್ಬೇಕಂದ್ರ ನಾದಬೇಕ್ರಿ. ಒಂದ್ 5-8 ನಿಮಿಷ ಚಂದಾಗಿ ಅಂಗೈಯಿಂದ ಪ್ರೆಸ್ ಮಾಡ್ತಾ ನಾದತಾ ಹೋಗ್ಬೇಕು. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ನಾದ್ಲಿಗತ್ತೇನಂತ. ಈಗ ನೋಡ್ರಿ ಈಗ ನಾದು ಮುಂದೆ ಒಂಚೂರ್ ಕೈಗೆ ಎಣ್ಣೆ ಹಚ್ಕೊಂಡಿರ್ತದ. ನಮಗ್ ಹದ ಹೆಂಗ್ ಗೊತ್ತಾಗ್ತಂದ್ರ ಕೈಗೆ ಅಂಟ್ಕೊಳಂಗಿಲ್ರಿ ಕೊನೆಗೆ. ಆಮೇಲೆ ಒಂದ್ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳಿಗಳು ಬರ್ತಾವ, ಅವಾಗ ಆಗ್ಯದಂತ ತಿಳ್ಕೊಂಡ್ಬಿಡೋದು ಅದನ್ನ. ಆಮೇಲೆ ಏನ್ ಮಾಡ್ತೀನಿ, ಹಿಟ್ಟನ್ನ ಈ ರೀತಿ ಒಂದ್ ಸ್ವಲ್ಪ ಅಗಲ ಮಾಡಿ ಅದೇನ್ ಮಸಾಲೆ ಮಾಡೇನಲ್ರಿ ಉಳ್ಳಾಗಡ್ಡಿದ ಅದನ್ನ ಹಾಕ್ತೇನಿ. ಆಮೇಲೆ ನಾ ಉಳ್ಳಾಗಡ್ಡಿ ಮಸಾಲೆಗ ಉಪ್ಪು ಹಾಕಿಲ್ರಿ, ನನಗೇನು ಮತ್ ಭಾಳ ಉಪ್ಪಾದ್ರ ಅಂತ ಹೇಳಿ. ನೀವು ಬೇಕಾದ್ರೆ 1 ಚೂರ್ ಹಾಕೋಬಹುದು, ಇಲ್ಲ ಇದ್ರೊಳಗೆ ಮಿಕ್ಸ್ ಮಾಡ್ಬಿಡ್ತೀವಲ್ಲ ನಡೀತದ. ಈಗೇನ್ ನಾ ಬಂದ್ ಮಾಡ್ಯಾನಲ್ಲ ಕರೆಕ್ಟ್ ಉಪ್ಪಾಗ್ಯದ ಅಂದಿದ್ರ, ಹಂಗಾಗಿ ನಡೀತದ್ ಬಿಡ್ರಿ, ಹಾಕ್ಬೇಕಂತೇನಿಲ್ಲ. ಈಗ ಇದನ್ನ ಅಷ್ಟು ಮಸಾಲೆ ಹಾಕಿ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ. ನೋಡ್ರಿ ಈಗ ಮತ್ತೆ ಎಣ್ಣೆ ಯೂಸ್ ಮಾಡ್ಲಿಕತ್ತೀವ್ರಿ ನಾವು. ಅದಕ್ಕಾಗಿ ಕಲ್ಸೋ ಮುಂದ್ 1 ಸ್ಪೂನ್ ಎಣ್ಣೆ. ಈಗ ನೋಡ್ರಿ ಈ ರೀತಿ ನಾದು ಮುಂದು 1 ಸ್ಪೂನ್ ಎಣ್ಣೆ, ಮತ್ತೊಂದ್ ಸ್ಪೂನ್ ಎಣ್ಣೆ ಬೇಕಾಗ್ತದ್ರಿ ಮುಂದೆ. ನಾವು ಒಟ್ಟು ಆ ಟ್ರೇ ಒಳಗ್ ಇಡೋ ತನಕ ಎಣ್ಣೆ ಬೇಕಾಗ್ತದ್ರಿ ಒಂಚೂರು. ಸೊ ಚಂದಾಗಿ ಮತ್ತೊಂದ್ 2 ನಿಮಿಷ ಚಂದಾಗಿ ನಾದ್ಬಿಟ್ವಿ. ನಾದಿ ಈಗ ನೋಡ್ರಿ ಈ ರೀತಿ ಟಕ್ ಮಾಡೋದು ಅಂತಾರ್ರಿ ಇದನ್ನ. ಅಂದ್ರೆ ಹಿಟ್ಟು ಒಳಗ್ ಹಾಕ್ತಾ ಹೋಗ್ಬೇಕು ಈ ರೀತಿ 2 ಕೈಲಿ. ಹಂಗ್ ಮಾಡಿ ಅದೇ ಬುಟ್ಟಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಇದನ್ನ ಇಟ್ಬಿಡೋಣಂತ. ಸೈಜ್ ನೋಡ್ರಿ ಈಗಿಂದ ನೋಡ್ರಿ, ಮುಂದ್ 2 ತಾಸು ಬಿಟ್ಟು ಅದನ್ನ ತೆಗಿತೀನಲ್ಲ ಅವಾಗಿಂದ ಸೈಜ್ ನೋಡ್ರಿ. ಅಬ್ಸರ್ವ್ ಮಾಡ್ರಿ ಒಂದ್ ಸ್ವಲ್ಪ ಹೆಂಗ್ ಆಗ್ಯದಂತ.
ಈಗ ಎಷ್ಟದಲ್ಲ ಪ್ರಮಾಣ. ನೆಕ್ಸ್ಟ್ ನೋಡ್ರಿ 2 ತಾಸು ನೆನೆಲಿಕ್ಕೆ ಬಿಟ್ಬಿಟ್ಟಿದ್ದೆ. ಈಗ ನೋಡ್ರಿ ಹೆಂಗಾಗ್ಯದಂತ, 1ಕ್ಕೆ 3 ಪಟ್ಟಷ್ಟು ಉಬ್ಬೆದ. ಸೊ ಕರೆಕ್ಟ್ ಕನ್ಸಿಸ್ಟೆನ್ಸಿ, ಕರೆಕ್ಟ್ ನಾವು ಮಾಡಿದ ಸಿಸ್ಟಮ್ ಸರಿ ಅದ ಅಂತ ಆತ. ಈಗ ನೋಡ್ರಿ ಒಂದು ಟ್ರೇ ಅದ ನನ್ನ ಹತ್ರ, ಅದನ್ನ ಚಂದಾಗಿ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಈಗ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಹಾಕ್ಬಿಡ್ರಿ, ಸೂಪರ್ ಆಗ್ಬಿಡ್ತದ. ಇಲ್ಲ ನಾ ಏನ್ ಬಟರ್ ಪೇಪರ್ ತಗೊಂಡಿಲ್ರಿ, ಹಿಂಗಾಗಿ ಸುಮ್ಮ ಎಣ್ಣೆ ಹಚ್ಚೋದ ಬೆಸ್ಟ್ ಅಂತ ಚಂದಾಗಿ ಎಣ್ಣೆ ಹಚ್ಬೇಕ್ರಿ. ಮೂಲಿ ಒಳಗ ಹಚ್ಬೇಕು, ಯಾಕಂದ್ರೆ ಇದು ಬೇಕ್ ಮಾಡಿದಾಗ ಎಲ್ಲಾ ಕಡೆ ನೀಟಾಗಿ ನಮಗ ಹೊರಗ್ ಬರ್ಬೇಕು, ಅದ್ರ ಸಂಬಂಧ. ಆಮೇಲೆ ಇನ್ನು ಭಾಳ ನಾದ್ಲಿಕ್ಕೆ ಹೋಗ್ಬಾರ್ದ್ರಿ, ಅದ್ರಿಂದ ಹವಾ ಹೊರಗ್ ಭಾಳ ಹೋಗ್ಬಾರ್ದು. ಹಂಗಾಗಿ ಹೌರಿಗೆ ತಗೊಳೋದ್ರಿ ಇದನ್ನ ಹಿಟ್ಟು. ಆಮೇಲೆ ನೋಡ್ರಿ ಭಾಳ ಅಳ್ಳಕ್ಕೆ ಕಲಸ್ಲಿಕ್ಕೆ ಹೋಗ್ಬಾರ್ದು, ಯಾಕಂದ್ರ ಮುಂದೆ ನಾವು ಶೇಪ್ ತರ್ಲಿಕ್ಕೆ ಆಗಂಗಿಲ್ರಿ. ನೀವು ಬರೀ ಬ್ರೆಡ್ ಮಾಡೋದು ಅಂದ್ರ ಸ್ವಲ್ಪ ಅಳ್ಳಕ್ಕಾದ್ರೆ ನಡೀತಿರ್ತದ, ಆದ್ರೆ ನಾವು ಬಂದ್ ಮಾಡ್ಬೇಕಲ್ಲ, ಅದು ಶೇಪ್ ಚಂದ ಬರ್ಬೇಕಂತ ಹೇಳಿ ಹಂಗಾಗಿ ನೀರು ನೋಡಿ ಹಾಕಿ ಕಲಸ್ಬೇಕಾಗ್ತದ. ಈಗ ಇದನ್ನ ಪಾರ್ಟ್ ಮಾಡಿ ಇಟ್ಕೊಂಡ್ಬಿಡೋಣ ಅಂತ, ಬಂದ್ ಮಾಡ್ಲಿಕ್ಕೆ ಎಷ್ಟು ಬೇಕಷ್ಟ ಅಂತ ಹೇಳಿ. ನೀಟಾಗಿ ಭಾರಿ ಮಸ್ತ್ ಆಗ್ತಾವ್ರಿ ಇವು. ಇದನ್ನು ಕೂಡ ಟಕ್ ಮಾಡಿ ಇಡ್ಬೇಕ್ರಿ. ಟಕ್ ಮಾಡೋದಂತಾರೆ ಹಿಂಗ ಒಳಗ ಪ್ರೆಸ್ ಮಾಡಿ ಮಾಡಿ ಈ ರೀತಿ ಉಂಡೆಗಳನ್ನ ಮಾಡ್ತಾರಲ್ಲ, ನಾವು ಹೂರ್ಣ ತುಂಬಿದ್ಮೇಲೆ ಮಾಡ್ತೇವಲ್ರಿ, ಅದ ಟೈಪ ಮಾಡೋದು ನೋಡ್ರಿ ಇದು. ಹಿಂಗ್ ಮಾಡಿ ಒಟ್ಟ ಎಷ್ಟಾದ್ರಿ, ಒಂದು 12 ಬಣ್ಣ ಅದು ನೋಡ್ರಿ, ಕರೆಕ್ಟ್ ಟ್ರೇ ಆಗೋಷ್ಟ್ ಆಗಿತ್ತು. 3 ಕಪ್ಪಿಗೆ 12 ಬಣ್ಣ ಅದು, ಅಂದ್ರ 1 ಕಪ್ಪಿಗೆ 4 ಆ ಅಳತಿ ಪ್ರಕಾರ ಆಗಿತ್ರಿ. ಏನ್ ಘಮ ಘಮ ವಾಸನೆ ಬರ್ತದ್ರಿ ಇದು ಬೇಕ್ ಮಾಡೋ ಮುಂದ, ಬೇಕ್ರಿ ಒಳಗ್ ಇದ್ದೇವೇನೋ ಅನ್ನಿಸ್ತದ, ಅಷ್ಟ ಮಸ್ತ್ ಆಗ್ತದ್ರಿ. ಸೊ ಇದನ್ನೆಲ್ಲಾ ಮಾಡಿ ಮತ್ತೆ ಇಟ್ಬಿಟ್ಟೇರಿ. 1 ತಾಸು ಹಂಗ ಬಿಟ್ಟಿದ್ದೇರಿ, ಇದನ್ನ ಮುಟ್ಲಿಕ್ ಹೋಗ್ಲಿಲ್ಲ, ಒಂದ್ ಸೈಡ್ ಇಟ್ಬಿಟ್ಟಿದ್ದೆ. ನೋಡ್ರಿ ಈಗ ಎಷ್ಟು ಸೂಪರ್ ಆಗ್ಯದಂತ. ಅವಾಗ ಉರುಳಿನ ಹೆಂಗ್ ಹಾಕಿದ್ದೆ, ಈಗ ನೋಡ್ರಿ ಎಷ್ಟು ಚಂದ ಆಗ್ಯದಂತ. ಈಗ ಇದಕ್ಕೆ ಏನ್ ಮಾಡ್ಬೇಕ್ರಿ, ಹಾಲು ಸಕ್ರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಿರ್ಬೇಕ, ಅದನ್ನ ಹಚ್ಬೇಕ್ ಮೇಲೆ. ಯಾಕಂದ್ರ ಕಲರ್ ಚಂದ ಬರ್ತದ್ರಿ ಮೇಲೆ ಕೆಂಪಗ. ನೀವು ನೋಡಿರ್ತಿರ್ಲಾ ಬಣ್ಣ ತಗೊಂಡಾಗ ಮ್ಯಾಲ ಹೆಂಗ ಕೆಂಪ್ ಇರ್ತದಂತ, ಆ ರೀತಿ ಬರ್ಬೇಕಂದ್ರ ನಾವ್ ಈ ರೀತಿ ಹಾಲು ಹಚ್ಚೋಣ ಅಂತ, ಹಾಲು ಸಕ್ರಿ. ಆಮೇಲೆ ಮೇಲೊಂದ್ ಸ್ವಲ್ಪ ಎಳ್ಳು ಉದುರ್ಸ್ಬಿಡ್ತೇನ್ರಿ, ಚಂದ ಅನಸ್ತದ್ರಿ, ಮತ್ತೆ ಟೇಸ್ಟಿ ಕೂಡ ಇರ್ತದ. ಎಳ್ಳು ಉದುರ್ಸ್ಬಿಟ್ರಿ ಅಂತ ಹೇಳಿ ಅದನ್ನ ಉದುರ್ಸಿದೆ. ಈಗ ಏನ್ ಮಾಡೋಣ, ಇದನ್ನ ಬೇಕ್ ಮಾಡ್ಲಿಕ್ಕೆ ಇಡೋಣ. 180 ಡಿಗ್ರಿ 20 ಮಿನಿಟ್ಸ್ ಬೇಕ್ ಮಾಡೇನ್ರಿ ಇದನ್ನ. ನೋಡ್ರಿ ಬೇಕಾಗಿ ಬಂತು, ಬೇಕ್ ಮಾಡೋ ಮುಂದೆ ಕೂಡ ಹೆಂಗ್ ಉಬ್ಬೇತಂತ. ಈ ಸಲ ಏನ್ ಮಾಡಿದೆ, ನಾನು ಖಾರ ಬಂದಲ್ಲ, ಇದಕ್ ತುಪ್ಪ ಕಾಂಬಿನೇಷನ್ ಮಸ್ತ್ ಇರ್ತದಂತ ತುಪ್ಪ ಕಾಸಿದ್ದೆ ಅಂತ ಅದನ್ನ ಹಚ್ಚೇನ್ರಿ, ಬೆಣ್ಣೆ ಹಚ್ಲಿಕ್ಕೆ ಹೋಗಿಲ್ಲ. ಈಗ ನೋಡ್ರಿ ಹಚ್ಚಿ ಒಂದ್ 15-20 ನಿಮಿಷ ಮುಚ್ಚಿಟ್ಬಿಟ್ಟಿದ್ದೀರಿ ಒಂದು ಟವೆಲ್ ಅದ್ರ ಮೇಲೆ ಇಟ್ಟು ಹೊದಿಸಿ. ಈಗ ನೋಡ್ರಿ ಸೈಡ್ ಅಷ್ಟು ಒಂದ್ಸಲ ಹಿಂಗ್ ತಕೊಂಡ್ಬಿಡೋಣ ಅಂತ ಚಾಕುಲೆ, ಸೈಡ್ ಎಲ್ಲಾ ಬಿಟ್ಕೊಂಡೋದೋ ಇಲ್ಲೋ ಚೆಕ್ ಮಾಡ್ಬೇಕು. ಎಣ್ಣೆ ಎಲ್ಲಾ ನೀಟಾಗಿ ಹಚ್ಚಿದ್ದೆ, ಆದ್ರೂ ಹೇಳಿಕ್ ಬರಂಗಿಲ್ಲ, ಅಮ್ಮ ಮಂಟ್ಕೊಂಡ್ಬಿಟ್ಟಿರ್ತದಂತ. ಒಂದ್ಸಲ ಹಿಂಗ್ ಮಾಡಿದ್ಮೇಲೆ ಚೆಕ್ ಮಾಡೋಣ ಅಂತ ಕಡೆ ಬಿಟ್ಕೊಂಡೋದು ಅಂತ ಹೇಳಿ. ಹಾಗಾದ್ರೆ ಇದು ಬಿಟ್ಕೊಂಡದ ಎಲ್ಲ ಆಗ್ಯದ ಬದರಿ. ಇದು ನನಗ್ ಹಂಗ ಹಿಡಿಲಿಕ್ಕ ಆಗ್ವಲ್ತಾಗಿತ್ತು. ನಮಗೂ ಪೇಶನ್ಸ್ ಇಲ್ಲ ಆರು ತನಕ. ಹೆಂಗಾಗ್ಯದ ಅಂತ ನೋಡು ಉತ್ಸುಕತಾ ಬಾಳ ಇರ್ತದ್ರಿ. ಹಂಗಾಗಿ ಬಡ ಬಡ ನೋಡ್ರಿ ಒಂದ್ ಬಟ್ಟಿ ಅದ ಏನಿತ್ತಲ್ಲ ಅದನ್ನ ಹಿಡದ ಈಗ ಮಾಡ್ತೇನೆ ನೋಡ್ರಿ. ಎಂತ ಮಸ್ತ್ ಆಗ್ಯದಂತ. ಆಮೇಲೆ ತೆಗದಿದ್ದ ಚಲೋ ಆತ ಅನಸ್ತ್ರಿ. ಕೆಳಗ್ ನೋಡ್ರಿ ಹೆಂಗ್ ಒಂದ್ ಸ್ವಲ್ಪ ಬಿಸಿ 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 ಇದಾಗಿರ್ತದ. ಈಗ ಆರ್ಲಿಗ್ ಬಿಡ್ಬೇಕು. ನೋಡ್ರಿ ಎಷ್ಟ್ ಮಸ್ತ್ ಸೂಪರ್ ಆಗಿರುವಂತ ಬನ್ನ ರೆಡಿ ಆಯ್ತು. ಟೇಸ್ಟ್ ಅಂತೂ ಬಹಳ ಚಲೋ ಆಗ್ಯದಂದ್ರಿ ರೀ. ಬಿಸಿ ಇದ್ದಾಗೂ ಕೂಡ ಅಷ್ಟೇ ರುಚಿ ಇರ್ತದ, ಆರಿದ್ಮೇಲೆ ಕೂಡ ಅಷ್ಟೇ ಟೇಸ್ಟಿ ಆಗಿರ್ತದ. ಇದನ್ನ ಒಂದು ಟ್ರೇ ಒಳಗ ಅಥವಾ ಹಿಂಗ ನೆಟ್ ಇರೋದು ಅಥವಾ ಗಾಳಿ ಆಡುವಂತ ಜಗದಾಗ ಇಟ್ಬಿಟ್ರೆ ಕೆಳಗೂ ಕೂಡ ನಿಮ್ಗ ಒಣ ಇರ್ತದ, ಚಲೋ ಆಗ್ತದ. ಸೊ ಹೆಂಗ್ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಒಬ್ರ ನಮ್ದು ಸಬ್ಸ್ಕ್ರೈಬರ್ ಕೇಳಿದ್ರ ಈಗ ರೆಸಿಪಿ ಅಂತ ಹೇಳಿ ಮಾಡಿ ತೋರ್ಸೇನಿ. ಸೊ ಮತ್ತೆ ನಾನ್ ನಿಮ್ಗ ಸಿಗ್ತೀನಿ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕ್ಕತ್ತಿರಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಚಹಾ ಕಾಫಿಯೊಂದಿಗೆ ತಿನ್ಲಿಕ್ಕೆ ಸೂಪರ್ ಆಗಿರುವಂತ ರೆಸಿಪಿ ಇದು. ನನಗೂ ಖಾರ ಬಂದ್ ಬಹಳ ಸೇರ್ತದ್ರಿ, ಬಹಳ ಲೈಕ್ ಆಗ್ತದ. ಆದ್ರೆ ಹೊರಗಿಂದ ಏನಿರ್ತದಲ್ಲ ಬಹಳ ಖಾರ ಇರ್ತದ, ಆಮೇಲೆ ಹೆಚ್ಚಿಗೆ ತಿನ್ಲಿಕ್ಕೆ ಆಗಂಗಿಲ್ಲ. ಮನಿ ಒಳಗ್ ಮಾಡಿದ್ ಬೇಕಾದಷ್ಟು ಸಿಗ್ಬೋದು. ಮತ್ತೆ ನಾನ್ ನಿಮ್ಗೆ ಸಿಗ್ತೀನಿ.